ಇವತ್ತಿನ ಮುದ್ದು ಸೊಸೆ ಅಪ್ಡೇಟ್ ಬಂದು ಸಾವಿತ್ರಿ ಮತ್ತು ವಿನಂತಿ ಡಿಸ್ಕಷನ್ ಮಾಡ್ತಿರ್ತಾರೆ. ವಿದ್ಯುಂಗೆ ಕೊಟ್ಟಿರೋ ಒಂದು ಕಷಾಯದ ಎಫೆಕ್ಟ್ ಅವಳ ಮೇಲೆ ಆಗಿದೆಯಾ ಇಲ್ವಾ ಅಂತ. ಅದಾದಮೇಲೆ ಇಬ್ರಿಗೂ ಡೌಟ್ ಬಂದು ನಡಿ ಅವಳ ಹತ್ರನೇ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ವಿದ್ಯುನ್ ಹತ್ರ ಹೋಗ್ತಾರೆ. ವಿದ್ಯುನ್ ಹತ್ರ ಕೇಳ್ತಾರೆ ಹೆಂಗಿದೆಯಾ ಚೆನ್ನಾಗಿದೆಯಾ ಅಂತ. ಆಗ ವಿದ್ಯಾ ಹೇಳ್ತಾಳೆ, ನೋಡಿ ನಿಮ್ಮ ಕಣ್ಣು ಮುಂದೆನೇ ಗುಂಟ್ಕಲ್ಲಿ ನಿಂತಂಗೆ ನಿಂತಿದ್ದೀನಿ, ಇದು ಯಾಕೆ ಹಿಂಗೆ ಕೇಳ್ತಿದ್ದೀರಾ ಅಂತ ಕೇಳಿದಾಗ, ಇವತ್ತು ನೀನು ಪ್ರಚಾರಕ್ಕೆಲ್ಲ ಬಿಸಿಲಲ್ಲಿ ಹೋಗಿದ್ದೆ ಅಲ್ವಾ, ತಲೆ ಸುತ್ತು ಹೊಟ್ಟೆ ನೋವು ಏನೂ ಬರಲಿಲ್ವಾ, ಅದಕ್ಕೆ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಆವಾಗ ಇಲ್ಲ ನನಗೆ ಆ ಥರ ಏನೇ ಬಂದರೂ ನೋಡ್ಕೊಳ್ಳೋಕ್ಕೆ ನನ್ನ ಪಕ್ಕದಲ್ಲಿ ಗೌಡ್ರಿದ್ರು, ಅವ್ರನ್ನ ನೋಡ್ಕೊಂಡು ನನಗೆ ಆ ಥರ ಏನೂ ಆಗಿಲ್ಲ. ಇಲ್ಲ ಈಗ ನಾನು ಬೆಳಗ್ಗೆ ಕಷಾಯ ಕೊಟ್ಟನಲ್ಲ, ಆ ಕಷಾಯ ಕುಡಿದ್ರೆ ಆ ಥರ ಹೊಟ್ಟೆ ನೋವು ತಲೆ ಸುತ್ತು ಬರ್ತದೆ ಅಂತ ಎಲ್ಲೋ ಕೇಳ್ಪಟ್ಟಿದ್ದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಸಾವಿತ್ರಿ ಹೇಳಿದಾಗ, ಹೌದಾ, ನನಗೆ ಆ ಕಷಾಯ ಕುಡಿದ್ಮೇಲೆ ನನಗೆ ತುಂಬ ಶಕ್ತಿ ಬಂತು. ಆ ಕಷಾಯ ಕುಡಿಯೋಕ್ಕೂ ಮುಂಚೆ ನನಗೆ ಸ್ವಲ್ಪ ಸುಸ್ತು ತಲೆನೋವು ಅನ್ನಿಸ್ತಿತ್ತು, ಆದರೆ ಅದಾದಮೇಲೆ ಆ ಕಷಾಯ ಕುಡಿದ್ಮೇಲೆ ನನಗಿನ್ನೂ ಚೆನ್ನಾಗಿ ಶಕ್ತಿ ಬಂತು. ಇನ್ನು ಮುಂದೆ ನಾನೇನಾದರೂ ಮನೆಯಿಂದ ಹಿಂಗೆ ಹೊರ್ಗಡೆಗೆ ಹೋದರೆ ಆ ಕಷಾಯ ಮಾಡಿಕೊಡಿ ಅಂತ ವಿದ್ಯಾ ಸಾವಿತ್ರಿಗೆ ಹೇಳ್ತಾಳೆ. ಇದನ್ನು ಕೇಳ್ಕೊಂಡು ಸಾವಿತ್ರಿ ಮತ್ತು ವಿನಂತಿ ಹೊರಗಡೆ ಹೋಗ್ಬಿಟ್ಟು ನಿಂತ್ಕೊಂಡು ವಿನಂತಿ ಸಾವಿತ್ರಿಗೆ ಬೈತಾಳೆ, ನೀನೇನು ತಂದಿದ್ಯವ, ಅವಳು ನೋಡಿದ್ರೆ ಹಿಂಗಂತವಳೆ, ನೀನು ಕರೆಕ್ಟಾಗಿ ಅವ್ರಿಗೆ ಹೇಳ್ಬಿಟ್ಟು ತಂದೆ ಅಲ್ವಾ ಏನಕ್ಕೆ ಅಂತ. ಆಗ ಸಾವಿತ್ರಿ, ಹೌದು ನಾನು ಕರೆಕ್ಟಾಗಿ ಹೇಳಿ ತಂದೆ, ಆದರೆ ಏನಾಯಿತೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಕ್ವಾಟ್ಲೆ ಮತ್ತು ವೀರಭದ್ರೇಗೌಡ ಫುಲ್ಲು ಒಂಥರ ಬೇಜಾರಾಗಿರ್ತಾನೆ. ಯಾಕೆಂದರೆ ಶಿವರಾಮೇಗೌಡ ಮತ್ತು ಸುಭಾಷನ್ನೇ ಮಗ ಅಂತ ಕರೆದು ಹೇಳ್ತಿರೋದು ನೋಡಿ ವೀರಭದ್ರೇಗೌಡ ಫುಲ್ ಅಂದರೆ ಫುಲ್ ಬೇಜಾರಾಗಿ ಅಳ್ತಾ ಇರ್ತಾನೆ. ಕ್ವಾಟ್ಲೆ ಅವನಿಗೆ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿದ್ಮೇಲೆ ಅವನು ಅಳ್ತಿರೋದು ನೋಡಿ ಕ್ವಾಟ್ಲೆನೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಸೈಡಲ್ಲಿ ಸುಭಾಷ ಅವನ ಗರ್ಲ್ ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಆ ಸೈಡಲ್ಲಿ ಲೆಕ್ಕಾಚಾರ ಪಾಸ್ ಆಗ್ತಾನೆ. ಆವಾಗ ಕರೀತಾನೆ, ಲೆಕ್ಕಾಚಾರ ಬಾಯಿಲಿ ಅಂತ ಕರೆದು, ಇವತ್ತೊಂದೆಲ್ಲ ಕೆಲಸ ಆಗಿ ಎಷ್ಟು ದುಡ್ಡು ಮಿಕ್ಕಿದೆ ಅಂತ ಕೇಳಿದಾಗ ಲೆಕ್ಕಾಚಾರ 1.5 ಲಕ್ಷ ಉಳಿದಿದೆ ಅಂತ ಹೇಳ್ತಾನೆ. ಆವಾಗ 1 ಲಕ್ಷನ ಯಾರಿಗೂ ಕಾಣ್ದಂಗೆ ಪೇಪರ್ ಒಳಗಡೆ ಹಾಕ್ಕೊಂಡು ನನಗೆ ಬಂದು ತಂದುಕೊಡು ಅಂತ ಕೇಳಿದಾಗ, ಲೆಕ್ಕಾಚಾರ ಇದನ್ನು ನಾನು ಹೆಂಗೆ ಮ್ಯಾನೇಜ್ ಮಾಡಲಿ ಅಂತ ಕೇಳಿದಾಗ, ಏನಾದರೂ ಒಂದು ಸಂಘದ ಹೆಸ್ರು ಹಾಕಿ ಮ್ಯಾನೇಜ್ ಮಾಡು, ನಾಳೆ ಬೆಳಗ್ಗೆಗೆ ನಾನು ನಿನಗೆ ದುಡ್ಡನ್ನ ರಿಟರ್ನ್ ಕೊಡ್ತೀನಿ ಅಂತ ಸುಭಾಷ ಲೆಕ್ಕಾಚಾರಕ್ಕೆ ಹೇಳ್ದಾಗ, ಲೆಕ್ಕಾಚಾರ ಮನಸ್ಸಲ್ಲೇ ಅನ್ಕೋತಾನೆ, ನಮ್ಮ ಶಿವರಾಮೇಗೌಡರು ಇಂಥವನ್ನ ಒಳ್ಳೆಯವನು ಅಂತ ಅಂದ್ಕೊಂಡವ್ರಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ಹೋಗಿ ದುಡ್ಡನ್ನ ತಂದುಕೊಡ್ತಾನೆ. ಇದನ್ನು ವಿದ್ಯಾ ನೋಡ್ತಾಳೆ. ವಿದ್ಯಾ ನೋಡಿ ಇದು ವಿದ್ಯೆಗೆ ಡೌಟ್ ಬರುತ್ತೆ, ಇಲ್ಲಿ ಏನು ನಡೀತೈತೆ ಅಂತ. ಅದಾದಮೇಲೆ ಲೆಕ್ಕಾಚಾರ ತಂದು ದುಡ್ಡು ಕೊಟ್ಟಮೇಲೆ ಹೇಳ್ತಾನೆ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಗೊತ್ತಾದರೆ ಮುಂದೇನಾಯ್ತದೆ ಗೊತ್ತಾಯ್ತದಲ್ವ ಅಂತ ಲೆಕ್ಕಾಚಾರ ಕೇಳಿದಾಗ, ಆವಾಗ ಲೆಕ್ಕಾಚಾರ, ಹೌದು ನನ್ನ ಕೆಲಸ ಹೋಯ್ತದೆ, ನಾನು ಯಾಕೆ ಆ ರಿಸ್ಕ್ ತಗೊಳ್ಳಿ, ನಾನು ಯಾರಿಗೂ ಹೇಳೋಕ್ಕಿಲ್ಲ ಬಿಡಿ ಅಂತ ಹೇಳಿ ಅವನು ಹೊರಡ್ತಾನೆ, ಇವನು ಹೊರಡ್ತಾನೆ. ಆದರೆ ವಿದ್ಯುಂಗೆ ಇಲ್ಲಿ ಡೌಟ್ ಅನ್ನೋದು ಹಂಗೆ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆದಾಗ ಸುಭಾಷ ಕಾರ್ ತಗೊಂಡು ಎಲ್ಲ ಹೊರಟಿರ್ತಾನೆ. ಆ ವೀರಭದ್ರೇಗೌಡರು ಕರೀತಾರೆ. ಆಗ ಸುಭಾಷ ಕೇಳ್ತಾರೆ, ಏನಣ್ಣ ಎಣ್ಣೆ ಏನಾದರೂ ಬೇಕಿತ್ತಾ, ಖಾಲಿ ಆಗಿತ್ತಾ, ಸಂಜೆ ತಗೊಂಬತ್ತೀನಿ ಅಂತ ಹೇಳಿದಾಗ ವೀರಭದ್ರೇಗೌಡರು, ಸುಮ್ಮನೆ ಏನೇನೋ ಮಾತಾಡಬೇಡ, ಅಪ್ಪ ಏನು ಎಲೆಕ್ಷನ್ ಕೆಲಸ ಕೊಟ್ಟವ್ರೆ ಅದನ್ನು ನೀಟಾಗಿ ಮಾಡು, ಎಲ್ಲ ಬೂತ್ಗೂ ಹೋಗಿ ನೀನೇ ಖುದ್ದಾಗಿ ನೋಡ್ಕೊಂಡು ಬಾ ಅಂತ ವೀರಭದ್ರೇಗೌಡರು ಹೇಳಿದಾಗ ಸುಭಾಷ ಸರಿ ಆಯಿತು ಅಂತ ಹೇಳಿ ಮನಸ್ಸಲ್ಲೇ ಬೈಕತ್ತಾನೆ. ಇದನ್ನು ವಿದ್ಯಾ ನೋಡಿ ವಿದ್ಯಂಗೆ ಸಿಟ್ಟು ಬರುತ್ತೆ, ನಮ್ಮ ಯಜಮಾನ್ರ ಜೊತೆ ಹಿಂಗೆಲ್ಲ ನಡ್ಕೊತಾವನಲ್ಲ ಅಂತ. ಅವಳು ಸಿಟ್ಟಲ್ಲಿರೋದು ನೋಡಿ ಕ್ವಾಟ್ಲೆ ಬಂದು ಕೇಳ್ತಾನೆ, ಇದ್ಯಾಕತ್ಕಮ್ಮ ಇಷ್ಟೊಂದು ಕೋಪದಲ್ಲಿದೆಯಾ ಅಂದಾಗ, ಈ ಸುಭಾಷ ನಮ್ಮ ಗೌಡ್ರ ಜೊತೆ ಮಾತಾಡಿ ನಂಗೊಂಚೂರು ಇಷ್ಟ ಆಗಲಿಲ್ಲ, ಇವ್ರುಗಳೆಲ್ಲ ಎಂಥ ನರಿ ಬುದ್ಧಿಗಳು ಅಂತ ನಾನು ಆದಷ್ಟು ಬೇಗ ಈ ಮನೆಯವ್ರಿಗೆ ತಿಳಿಸ್ತೀನಿ ಅಂತ ಕ್ವಾಟ್ಲೆ ಹತ್ರ ಹೇಳ್ತಾಳೆ. ಕ್ವಾಟ್ಲೆನೂ ಸರಿ ಬೇಗ ಮಾಡೋಣ ಅದ್ಕಮ್ಮ ಅಂತ ಕ್ವಾಟ್ಲೆನೂ ಅಗ್ರಿ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸುಭಾಷ ಒಂದು ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾನೆ. ಅವ್ನ ಗರ್ಲ್ ಫ್ರೆಂಡ್ ಹೆಸರು ನಂದಿನಿ. ಅವ್ನ ಗರ್ಲ್ ಫ್ರೆಂಡ್ಗೂ ಗೊತ್ತಿರುತ್ತೆ ಸುಭಾಷಿಗೆ ಮದುವೆ ಆಗಿರುತ್ತೆ ಅಂತ. ಅಂದರೆ ಇವನು ಅವಳ ಮುಂದೆನೋ ನಾಟಕ ಆಡಿ ಅವಳನ್ನೂ ನಂಬಿಸಿರ್ತಾನೆ, ನಾನು ನಿನ್ನನ್ನಷ್ಟೇ ಪ್ರೀತಿಸ್ತಾ ಇರೋದು, ಅವಳನ್ನು ನಾನು ಪ್ರೀತಿಸ್ತಾ ಇಲ್ಲ ಅಂತ. ಅದನ್ನು ಅವಳು ನಂಬ್ಕೊಂಡಿರ್ತಾಳೆ. ಅವನಿಗೆ ನೆನ್ನೆ ಇಸ್ಕೊಂಡಿರ್ತಾನಲ್ಲ ದುಡ್ಡು, ಆ ದುಡ್ಡಲ್ಲಿ ಒಂದು ಗೋಲ್ಡ್ ಸರ ತಂದು ಕೊಡ್ತಾನೆ. ಅವಳು ಫುಲ್ ಖುಷಿಯಾಗಿರ್ತಾಳೆ. ಅದಾದಮೇಲೆ ಬಾ ನಾವಿಬ್ಬರು ಎಲ್ಲಾದರೂ ಒಂದು 2 ದಿನ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂದಾಗ, ಇಲ್ಲ ನನ್ನ ಮನೇಲಿ ಹೇಳೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಅಂತ ಅವಳು ಹೇಳಿದಾಗ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಬಾ ಅಂತ ಕರೀತಾನೆ. ಅದಾದಮೇಲೆ ಅವಳು ಬರಲ್ಲ ಅಂದಾಗ, ಸರಿ ಆಯಿತು ನಾವೇನಾದರೂ ಒಂದು ಕಡೆ ರೂಮ್ ಮಾಡ್ಕೊಂಡಿರೋಣ, ಅಲ್ಲೋಗಿ ಮಾತಾಡೋಣ ಅಂದಾಗ
ನಂದಿನಿ ಸುಭಾಷ್ ನಾನಂಥ ಹುಡುಗಿ ಅಲ್ಲ, ನೀವು ಈ ಥರ ಕರಿಬೇಡಿ ನನ್ನ ಅಂತ ಹೇಳ್ತಾಳೆ. ಆಗ ಸುಭಾಷ ಇದ್ದವನು, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸೋದೇ ಆದರೆ ನಾನು ಹೇಳಿದ ಕಡೆಗೆ ಬಾ, ಇಲ್ಲಾಂದರೆ ನಾನು ಇವತ್ತೇ ನಿನ್ನ ಕಣ್ಮುಂದೆನೇ ಸತ್ತೋಯ್ತೀನಿ ಅಂತ ಅಂದ್ಬಿಟ್ಟು ಕಂಬಕ್ಕೆ ತಲೆ ಚಚ್ಕೊತಾನೆ. ಅದನ್ನು ನೋಡಿದ ನಂದಿನಿ ಅವನ್ನ ಸುಮ್ಮನಿರಿಸ್ತಾನೆ. ಅದಾದಮೇಲೆ ಅವನು ಸುಭಾಷ ಇವತ್ತು ಸಂಜೆ ಒಳಗಡೆ ನೀನು ನನಗೇನಂತ ಹೇಳ್ಬೇಕು, ಇಲ್ಲಾಂದರೆ ನಾನು ಡೆಡ್ ಬಾಡಿ ನೀನು ನೋಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮನೇಲಿ ಅಜ್ಜಿ ಫ್ರೆಂಡ್ ಬಂದಿರ್ತಾರೆ ಅವ್ರ ಹತ್ರ ವೀಳ್ಯದೆಲೆ ಇಸ್ಕೊಳ್ಳೋಕ್ಕೆ. ಆಗ ಅಜ್ಜಿ ಫ್ರೆಂಡು ಇವಳನ್ನು ವಿದ್ಯುನ್ನ ಹೊಗಳುತ್ತಾರೆ. ವಿದ್ಯೆ ಇರಲಿಲ್ಲ ಅಂದಿದ್ರೆ ನಿನ್ನ ಮಗನಿಗೆ ಬಂದಿದ್ದ ಕಳಂಕ ಹೋಯ್ತಾ ಇರಲಿಲ್ಲ, ವಿದ್ಯಾ ವೀರಭದ್ರೇಗೌಡ್ರ ಇರೋವರೆಗೂ ನಿಮ್ಮ ಮನೆ ಚೆನ್ನಾಗಿರುತ್ತೆ ಅಂತ ಅಜ್ಜಿ ಮುಂದೆ ಹೊಗಳಿದ್ದು ನೋಡಿ ಅಜ್ಜಿ ತುಂಬ ಸಂತೋಷ ಪಡ್ತಾರೆ. ಅದಾದಮೇಲೆ ಅಜ್ಜಿ ಫ್ರೆಂಡು ಹೋದ್ಮೇಲೆ ಅಜ್ಜಿ ಮುಂದೆ ವಿದ್ಯಾ ಹೋಗ್ತಾ ಇರ್ತಾಳೆ. ಅಜ್ಜಿ ವಿದ್ಯುನ್ ಕರೆದ್ಬಿಟ್ಟು ಥ್ಯಾಂಕು ಅಂತಾಳೆ. ವಿದ್ಯುಂಗೆ ಸ್ಟಾರ್ಟಿಂಗಲ್ಲಿ ಅರ್ಥ ಆಗೋಲ್ಲ, ಏನು ಅಂತ ಅಂದಾಗ ಹೆಲ್ಪ್ ಮಾಡಿದಾಗ ನೀನು ನನಗೆ ಹೇಳ್ತೀಯಲ್ಲ ಅದು ಅಂದಾಗ ವಿದ್ಯಾ ಅದನ್ನು ಥ್ಯಾಂಕ್ ಯು ಅಂತ ಹೇಳಿ, ಇದೆಲ್ಲ ಈ ಮನೆ ಮರ್ಯಾದೆ ಕಾಪಾಡೋದು ನನ್ನ ಕರ್ತವ್ಯ, ನೀವು ಅದಕ್ಕೆ ಥ್ಯಾಂಕ್ ಯು ಎಲ್ಲ ಹೇಳ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇವತ್ತಿನ ಅಂದರೆ ನೆಕ್ಸ್ಟು ಎಪಿಸೋಡಲ್ಲಿ ಏನಿದೆ ಅಂತ ಅಂದರೆ ಸುಭಾಷ ನಂದಿನಿನ ಕರ್ಕೊಂಡು ಲಾಡ್ಜಿಗೆ ಬರ್ತಾನೆ. ಅಂದರೆ ನಂದಿನಿ ಒಪ್ಕೊಳ್ತಾಳೆ ಬರೋಕ್ಕೆ. ಬಂದ್ಬಿಟ್ಟು ಅವಳ ಜೊತೆ ಮಾತಾಡ್ತಿರ್ತಾನೆ. ಅಷ್ಟರಲ್ಲಿ ರೂಮಲ್ಲಿ ಏನೋ ಸೌಂಡ್ ಆಗಿದ್ದು ನೋಡಿ ಅವ್ನ ಹೆಂಡತಿ ಚಂಪಾಗಿರೋದು ನೋಡಿ ಅವಳಿಗೆ ಹೊಡಿಯೋಕ್ಕೆ ಹೋಗ್ತಾನೆ. ಅದನ್ನು ಅವ್ರ ಮಾವ ಅಂದರೆ ಶಿವರಾಮೇಗೌಡರು ತಡೆದು, ನೀನು 150 ಜನನ ಕೂರಿಸ್ಕೊಂಡು ಬೂತ್ ಹತ್ರ ಮೀಟಿಂಗ್ ಮಾಡ್ತಿರೋದು ಅಂತ. ಅಂದರೆ ಅವರೆಲ್ಲ ಫ್ಯಾಮಿಲಿ ಎಲ್ಲ ಆ ಹೋಟ್ಲ್ ಹತ್ರ ಬಂದಿರುತ್ತೆ, ಹೆಂಗೆ ಬಂದಿರುತ್ತೆ ಅಂತ ಗೊತ್ತಿಲ್ಲ. ಶಿವರಾಮೇಗೌಡ್ರಿಗೆ ಅವನ ಅಸಲಿಯತ್ತು ಗೊತ್ತಾಗುತ್ತೆ ಅನ್ನೋದು ನಾಳಿನ ಎಪಿಸೋಡಲ್ಲಿದೆ. ಇದು ಇವತ್ತಿನ ಅಪ್ಡೇಟ್.